ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಆನ್ಲೈನಿಂದ 2 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ ತುಂಬ ಇನ್ಸ್ಟಾಲಿ, ಫೇಸ್ಬುಕ್ಕಲ್ಲಿ, ರೀಲ್ಸಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ಹಾಗಾಗಿ ನಾನು ಅಂದ್ಕೊಂಡೆ ವೈ ನಾಟ್ ಐ ಶುಡ್ ಟ್ರೈ ದಿಸ್ ಆ್ಯಂಡ್ ಗಿವ್ ಅ ರಿವ್ಯೂ ಅಂತ. ಹಾಗಾಗಿ ನಾನು ಈ ಪ್ರಾಡಕ್ಟ್ನ ನೈಕಾ ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿದಾಗ ಸ್ವಲ್ಪ ಡಿಸ್ಕೌಂಟ್ ಡೆಫಿನೆಟ್ಲಿ ಇತ್ತು, ಅರೌಂಡ್ 35%. ಬಟ್ ಈಗ ನಾವು ಆ ಪ್ರಾಡಕ್ಟ್ ವೆಬ್ ಪೇಜಲ್ಲಿ ಹೋಗ್ಬಿಟ್ರೆ ಬೈ ಒನ್ ಗೆಟ್ ಒನ್ ಕಾಂಬೋ ಇದೆಯಂತೆ. ಸೊ ನನಗೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ, ಇಲ್ಲಾಂದಿದ್ರೆ ನಾನು ಆ ಪ್ರಾಡಕ್ಟ್ ವೆಬ್ ಪೇಜಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ಅನ್ಕೊಂಡ್ರಾ? ಎಮ್ ಕೆಫಿನ್ ಕಡೆಯಿಂದ ಪರ್ಫ್ಯೂಮ್ ಲಕ್ಸುರಿ ಬಾಡಿ ಲೋಷನ್. ಆಕ್ಚುಲಿ ಈ ಪ್ರಾಡಕ್ಟ್ ಅಂತೂ ಎಲ್ಲಿ ನೋಡಿದ್ರು ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ, ತುಂಬಾ ಫ್ಲೋರಲ್ ಫ್ರೇಗ್ರೆನ್ಸ್ ಇದೆ. ಅಂಡ್ ಇದನ್ನ ಯೂಸ್ ಮಾಡಿದ್ರೆ ನಾವು ಪರ್ಫ್ಯೂಮ್ ಯೂಸ್ ಮಾಡೋದೇ ಬೇಡ ಅಂತ ಎಲ್ಲ ತುಂಬಾ ರಿವ್ಯೂ ಕೊಡ್ತಾ ಇದ್ದಾರೆ. ಅಂಡ್ ಇವನ್ ನನಗೆ ನನ್ನ ಕೊಲೀಗ್ಸ್ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಹಾಗಾಗಿ ಯೂಶಲಿ ಈಗ ವಿಂಟರ್ ಸೀಸನ್, ಅಫ್ಕೋರ್ಸ್ ಬಾಡಿ ಲೋಷನ್ ಇಟ್ಸ್ ಲೈಕ್ ಬೇಸಿಕ್ ನೀಡ್ ನಮ್ಮ ಬಾಡಿಗೆ. ಹಾಗಾಗಿ ಎವ್ರಿ ಟೈಮ್ ನಿವ್ಯಾ ಬಾಡಿ ಲೋಷನ್ ತರಿಸ್ತಾ ಇದ್ದೆ ನಾನು. ಈ ಸತಿ ಈ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅಂತ ನೈಕಾ ಕಡೆಯಿಂದ ತರಿಸಿದ್ದು. ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದಾಗ 35% ಡಿಸ್ಕೌಂಟ್ ಇತ್ತು. ಆ್ಯಂಡ್ ಇದರದ್ದು MRP ಬಂದು 499. ಬಟ್ ನಾನು ಪರ್ಚೇಸ್ ಮಾಡಿದಾಗ ಇಟ್ ವಾಸ್ ಜಸ್ಟ್ 329. ಸೊ ಔಟ್ಲುಕ್ ಈ ಥರ ಇದೆ. ತುಂಬ ಸೀಲ್ಡ್ ಆಗಿ ತುಂಬ ನೀಟಾಗಿ ಇದೆ. ಆ್ಯಂಡ್ ವಾವ್, ಸೊ ದಿಸ್ ಈಸ್ ದ ಕಂಟೈನರ್. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಔಟ್ಲುಕ್ ಅಂತೂ ಸಕ್ಕತ್ತಾಗಿದೆ. ಪ್ರಾಡಕ್ಟ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಫ್ರೇಗ್ರೆನ್ಸ್ ಐ ಕ್ಯಾನ್ ಸ್ಮೆಲ್ ಇಟ್. ಆ್ಯಂಡ್ ಈ ಪ್ರಾಡಕ್ಟ್ ಎಮ್ ಕೆಫಿನ್ ಕಡೆಯಿಂದ ಸ್ವೀಟ್ ಎಸ್ಕೇಪ್ ಪರ್ಫ್ಯೂಮ್ ಬಾಡಿ ಲೋಷನ್ ವಿತ್ ನಿಯಾಸಿನಮೈಡ್, ಕೋಕೋ ಬಟರ್ ಆ್ಯಂಡ್ ಕೆಫಿನ್ ಲಕ್ಸುರಿಯಸ್ ಫ್ರೂಟಿ ಫ್ಲೋರಲ್ ಫ್ರೇಗ್ರೆನ್ಸ್ ಅಂತೆ. ಫಾರ್ ಆಲ್ ಸ್ಕಿನ್ ಟೈಪ್ ಇಟ್ ಇಸ್ ಸೂಟೆಡ್. ಅಂಡ್ ಆಕ್ಚುಲಿ ಇದು ಬಂದು 300 ml. ಇದರಲ್ಲಿ ನಿಮಗೆ 600 ml ಸಿಗುತ್ತೆ. ನಾನು ಹೇಳ್ದಂಗೆ ನೀವು ಇದೇ ಪ್ರಾಡಕ್ಟ್ನ ಎಮ್ ಕೆಫಿನ್ ವೆಬ್ ಪೇಜಲ್ಲಿ ಪರ್ಚೇಸ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಕಾಂಬೋ ನಡೀತಾ ಇದೆ. ಆ್ಯಂಡ್ ಇಯರ್ ಎಂಡ್ ಸೇಲ್ ಕೂಡ ನಡೀತಿರುತ್ತೆ. ಹಾಗಾಗಿ ನೀವು ಇನ್ನೂ ಬೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದು. ಔಟ್ಲುಕ್ ಬಗ್ಗೆ ಮಾತಾಡೋದಾದ್ರೆ, ದ ಕಂಟೈನರ್ ಈಸ್ ವೆಲ್ ಪ್ಯಾಕ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಸೀಲ್ಡ್. ಲೆಟ್ಸ್ ಟ್ರೈ ಹೌ ದಿಸ್ ಸ್ಮೆಲ್ಸ್. ತುಂಬ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ತುಂಬ ಜನ ಹೇಳ್ತಾರೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಪರ್ಫ್ಯೂಮೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಲೆಟ್ಸ್ ಚೆಕ್ ಇಟ್ ಔಟ್. ಸೊ ಫಸ್ಟಲ್ಲಿ ನಾನು ಈ ನಾಬ್ ಏನಿದೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಲಾಕ್ ಸಿಸ್ಟಮ್ ಇದೆ. ಸೊ ಫಸ್ಟ್ ಇದನ್ನು ಈ ಥರ ತಿರುಗಿಸ್ಕೊಂಡು, ಸೊ ನಾನೀಗ ಹಾಕೊಂಡಿದ ತಕ್ಷಣ ಫುಲ್ಲು ಫ್ಲೋರಲ್ ಸ್ಮೆಲ್ ಐ ಕ್ಯಾನ್ ಫೀಲ್ ಇಟ್. ಸೊ ನೀವು ಕ್ರೀಮ್ ನೋಡ್ಬೋದು, ಇಟ್ ಈಸ್ ಲೈಕ್ ಮೀಡಿಯಮ್ ಇದೆ, ಲೈಟ್ ವೇಟ್ ಇದೆ, ತುಂಬ ರನ್ನಿ ಇಲ್ಲ, ತುಂಬ ತಿಕ್ಕಿಲ್ಲ. ಆ್ಯಂಡ್ ಇಟ್ ಈಸ್ ಸಂಪೇರ್ ಕ್ವೈಟ್ ಲೈಟ್ ಪಿಂಕಿಶ್ ಆಗಿ ಇದೆ ಕ್ರೀಮ್. ಸೊ ನೀವು ಟೆಕ್ಸ್ಚರ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಲಕ್ಸುರಿಯಸ್ ಪರ್ಫ್ಯೂಮ್ಡ್ ಬಾಡಿ ಲೋಷನ್ ಅಂತ ಏನು ಹೆಸರಿಟ್ಟಿದ್ದಾರೆ, ರಿಯಲಿ ದಟ್ ನೇಮ್ ಸೂಟ್ಸ್ ಫಾರ್ ದಿಸ್ ಲೋಷನ್. ಸಿಕ್ಕಾಪಟ್ಟೆ ಸ್ಮೆಲ್ ಇದೆ. ಆ್ಯಂಡ್ ಫ್ರೂಟಿ ಫ್ಲೋರಲ್ ಸ್ಮೆಲ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಯಾವುದನ್ನ ಒಂದು ಫ್ಲವರ್ಸ್ ಬೊಕ್ಕೆ ನಮ್ಮ ಮುಂದೆ ಇಟ್ಟಾಗ ಹೇಗೆ ಸ್ಮೆಲ್ ಬರುತ್ತೆ ನೋಡಿ, ಫ್ರೆಶ್ ಆಗಿ ಫ್ಲವರಲ್ ಫ್ರೇಗ್ರೆನ್ಸ್ ಆ ಥರನೇ ಇದೆ. ಆ್ಯಂಡ್ ಅಫ್ಕೋರ್ಸ್ ಐ ಜಸ್ಟ್ ಅಪ್ಲೈ ಹಿಯರ್. ನೋಡಿ, ಓ ವಾವ್, ನೋಡಿ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ. ಲೋಷನ್ ಈಸ್ ಲೈಟ್ ವೇಟ್, ನಾನ್ ಗ್ರೀಸಿ, ನಾನ್ ಸ್ಟಿಕ್ಕಿ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಸ್ಕಿನ್ ನ ಈವನ್ ಆಗಿ ಹೈಡ್ರೇಟ್ ಮಾಡಿದೆ, ಮಾಯಿಶ್ಚರೈಸ್ ಮಾಡಿದೆ. ಸಖತ್ ಸ್ಮೂತ್ ಅನ್ಸುತ್ತೆ ಸ್ಕಿನ್ ಕೂಡ. ಯು ಕ್ಯಾನ್ ಫೀಲ್ ದ್ಯಾಟ್. ಸ್ಮೆಲ್ ಮಾತ್ರ ಜಸ್ಟ್ ವಾವ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಸ್ಮೆಲ್ಲು. ನಾನು ಹೇಳಿದ್ನಲ್ಲ, ನಿಮ್ಗೆ ಏನಾರ ಈ ಫ್ರೂಟಿ, ಈ ಫ್ಲೋರಲ್ ಫ್ರೇಗ್ರೆನ್ಸ್ ಇಷ್ಟ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಕೆಲವರು ಹೇಳಿದ್ದಾರೆ ರಿವ್ಯೂಸಲ್ಲಿ ಅಪ್ ಟು 7 to 8 hours ಇರುತ್ತೆ. ಬಟ್ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ, ನಾನು ರಿವ್ಯೂಸ್ ತಗೊಂಡಿದ್ದ ಪ್ರಕಾರ, ನನ್ನ ಕೊಲೀಗ್ಸ್ ಮತ್ತು ನನ್ನ ಫ್ರೆಂಡ್ಸ್ ಹೇಳಿರೋ ಪ್ರಕಾರ 4 hours ಈ ಫ್ರೇಗ್ರೆನ್ಸ್ ಇರುತ್ತೆ. ಬಟ್ ಮಾಯಿಶ್ಚರೈಸರ್ ಹೈಡ್ರೇಟಿಂಗ್ ಈಸ್ ಲೈಕ್ ಹೋಲ್ ಡೇ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಸ್ಮೆಲ್ ಅದು ಹೇಳೋದಲ್ಲ, 3 to 4 hours ಯು ಕ್ಯಾನ್ ಫೀಲ್ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್. ನಾವು ಯೂಶಲಿ ಬಾಡಿ ಲೋಷನ್ ಹಾಕೊಳ್ಳೋದೇ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಹೈಡ್ರೇಟ್ ಮಾಡೋದಕ್ಕೆ, ಮಾಯಿಶ್ಚರೈಸ್ ಮಾಡೋದಕ್ಕೆ. ಸೊ ಆ 2 ವಿಷಯದಲ್ಲಿ ಇನ್ ಗಿವ್ 10 out of 10. ವಿಂಟರ್ ಸೀಸನ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಡ್ರೈ ಫೀಲ್ ಆಗುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಇಚ್ಚಿಂಗ್ ಎಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ಈ ವಿಂಟರ್ ಸೀಸನಲ್ಲಿ ಬೆಸ್ಟ್ ಪ್ರಾಡಕ್ಟ್, ನೀವೇನಾರ ಬಾಡಿ ಲೋಷನ್ ಹುಡುಕ್ತಾ ಇದ್ರೆ, ಬೆಸ್ಟ್ ಮಾಯಿಶ್ಚರೈಸರ್ ಅಥವಾ ಹೈಡ್ರೇಟ್ ಮಾಡೋ ಅಂಥದ್ದು ಯಾವುದನ್ನ ಈ ಲೋಷನ್ ಹುಡುಕ್ತಾ ಇದ್ರೆ, ಅಟ್ ಅ ಬೆಸ್ಟ್ ಡಿಸ್ಕೌಂಟ್ ಯು ಕ್ಯಾನ್ ಗೋ ಫಾರ್ ಎಮ್ ಕೆಫಿನ್ ಪ್ರಾಡಕ್ಟ್. ಆ್ಯಂಡ್ ಆ್ಯಕ್ಚುಲಿ ಈ ಪ್ರಾಡಕ್ಟಲ್ಲಿ ನಮಗೆ ಬೇರೆ 3 ಫ್ಲೇವರ್ಸ್ ಇದೆ. ಬಟ್ ಬಿಫೋರ್ ದ್ಯಾಟ್ ಈ ಎಮ್ ಕೆಫಿನ್ ಬಗ್ಗೆ
ಇರುವಂತ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತಿಳಿಸ್ತೀನಿ. ಕೆಫಿನ್ 2-in-1 ಪರ್ಫ್ಯೂಮ್ ಇನ್ಫ್ಯೂಸ್ಡ್ ಬಾಡಿ ಲೋಷನ್ ಅಂತ ಹೇಳ್ತಿದ್ದಾರೆ. ಅಂಡ್ ಅಫ್ ಕೋರ್ಸ್ ಇಟ್ ಈಸ್ ಲೈಕ್ ರೆಸಿಸ್ಟಬಲ್ ಅಂಡ್ ಲಾಂಗ್ ಲಾಸ್ಟಿಂಗ್ ಫ್ರೂಟಿ ಫ್ಲವರ್ ಅಂಡ್ ಫ್ರೇಗ್ರೆನ್ಸ್ ಅಂತ ಹೇಳ್ತಿದ್ದಾರೆ. ಇಸ್ ಲೈಟ್ ವೇಟ್ ಲೋಷನ್ ವಿಚ್ ಡೀಪ್ಲಿ ಮಾಯಶ್ಚರೈಸರ್ಸ್, ಈವನ್ ಸ್ಕಿನ್ ಟೋನ್ ಕೊಡುತ್ತೆ, ಹಾಗೆ ನರಿಷಸ್ ಅಂಡ್ ಹೈಡ್ರೇಟ್ಸ್ ಸ್ಕಿನ್ ಅಂತ ಹೇಳ್ತಿದ್ದಾರೆ. ಅಂಡ್ ಇಟ್ ಹ್ಯಾಸ್ ದ ಕೀ ಇಂಗ್ರೀಡಿಯೆಂಟ್ಸ್ ಆಸ್ ಕೋಕೋ ಬಟರ್, ಕೆಫಿನ್, ಶಿಯಾ ಬಟರ್ ಅಂಡ್ ನಿಯಾಸಿನಮೈಡ್. ನಾನು ಫಸ್ಟ್ ಅಲ್ಲೇ ಹೇಳಿದೆ ನಿಮಗೆ. ಸರ್ಟಿಫೈಡ್ ವೇಗನ್, ನೋ ಸಿಲಿಕಾನ್, ನೋ ಪ್ಯಾರಾಬಿನ್ ಅಂಡ್ ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಈ ಪ್ರಾಡಕ್ಟ್ ಕ್ಲೈಮ್ ಮಾಡ್ತಾ ಇದೆ. ನೆಕ್ಸ್ಟ್ ವಿಡಿಯೋಲಿ ಪ್ರಾಡಕ್ಟ್ ಲಾಂಗ್ ಲಾಸ್ಟಿಂಗ್ ಇಲ್ವಾ ಅನ್ನೋ ಒಂದು ರಿವ್ಯೂ ನಾನು ನಿಮಗೆ ನನ್ನ ಅಪ್ಕಮಿಂಗ್ ವಿಡಿಯೋಲಿ ಕೊಡ್ತೀನಿ. ಗರ್ಲ್ಸ್ ಔಟ್ ದೇರ್, ನೀವೇನಾದರೂ ಈ ಸೀಸನ್ಗೆ ಒಳ್ಳೆ ಮಾಯಶ್ಚರೈಸರ್ ನೋಡ್ತಾ ಇದ್ರೆ, ನಿಮ್ಮ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಕೆಫಿನ್ ಲಕ್ಸುರಿಯಸ್ ಪರ್ಫ್ಯೂಮ್ಡ್ ಬಾಡಿ ಲೋಷನ್. ಅಂಡ್ ಇದರಲ್ಲಿ 4 ಡಿಫ್ರೆಂಟ್ ಫ್ಲೇವರ್ಸ್. ಸೊ ನಾನು ಪರ್ಚೇಸ್ ಮಾಡಿರೋದು ಬಂದು ಕೆಫಿನ್ ಸ್ವೀಟ್ ಎಸ್ಕೇಪ್ ಅಂತ. ಮತ್ತೆ ಇದರಲ್ಲಿ ಇನ್ನೂ 3 ಇರೋದು ಕೆಫಿನ್ ಸಮ್ಮರ್ ಬ್ರೀಸ್ ಪರ್ಫ್ಯೂಮ್ ಬಾಡಿ ಲೋಷನ್, ಬೈ ದ ಬ್ಲೂಸ್ ಪರ್ಫ್ಯೂಮ್ ಬಾಡಿ ಲೋಷನ್ ಅಂತ ಇನ್ನೊಂದು ಫ್ಲೇವರ್ ಇರೋದು ಟೇಕ್ ಇಟ್ ಈಸಿ 10% ಮೆಗ್ನೀಷಿಯಂ ಬಾಡಿ ಲೋಷನ್ ಅಂತ. ವಿ ಹ್ಯಾವ್ ಟೋಟಲಿ 4 ಫ್ಲೇವರ್ಸ್. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೆಲ್ಲಾ ವಿಟಾ ಕಡೆಯಿಂದ ಈ ಲಕ್ಸುರಿ ಪರ್ಫ್ಯೂಮ್ ಗಿಫ್ಟ್ ಸೆಟ್ ಫಾರ್ ಹರ್ ಅಂತ ಈ ಟ್ಯಾಗ್ ಲೈನ್ ಇದೆ ಕೂಡ ನಾನು ಪರ್ಚೇಸ್ ಮಾಡಿದ್ದು ನೈಕಾಲಿ. ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಆಕ್ಚುಲಿ 499. ಇದು MRP ಬಂದು 849 ಇದೆ ಬಾಕ್ಸ್ ರೇಟ್. ಫಸ್ಟ್ ನಾನು ಇಲ್ಲಿ ಈ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ಯಾಕೇಜಿಂಗ್ ಇಸ್ ಕಂಪ್ಲೀಟ್ಲಿ ಸೀಲ್ಡ್ ಅಂಡ್ ನಿಜ ತುಂಬಾ ಚೆನ್ನಾಗಿದೆ. ಇಫ್ ಯು ಆರ್ ಟ್ರೈಯಿಂಗ್ ಟು ಗಿಫ್ಟ್ ಸಮ್ಬಡಿ, ಗರ್ಲ್ಸ್ ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಪ್ರಾಡಕ್ಟ್ ಬಿಕಾಸ್ ಅಷ್ಟು ಚೆನ್ನಾಗಿದೆ. ಔಟ್ಲುಕ್ ನೋಡಿದ್ರೇನೆ ಸಖತ್ ಖುಷಿ ಆಗ್ಬಿಡುತ್ತೆ. ಅಂಡ್ ಲೆಟ್ಸ್ ಓಪನ್ ದ ಬಾಕ್ಸ್. ಎಸ್, ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ, ಎಷ್ಟು ಆರ್ಗನೈಸ್ಡ್ ಆಗಿ ಪರ್ಫ್ಯೂಮ್ ಬಾಟ್ಲ್ಗಳು ಕೂತಿದಾವೆ ಅನ್ಸುತ್ತೆ. ವಿ ಹ್ಯಾವ್ ದಿಸ್ 4 ಡಿಫ್ರೆಂಟ್ ಫ್ಲೇವರ್ಸ್. ಇದು ಯೂಶಲಿ ಎವ್ರಿ ಇಂಡಿವಿಜುವಲ್ ಪರ್ಫ್ಯೂಮ್ ಈಸ್ ಆಫ್ 20 ml. ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಫಸ್ಟ್ ಬಂದು ಬೆಲ್ಲಾ ವಿಟಾ ರೋಸ್ ವುಮೆನ್, ಸೆಕೆಂಡ್ ಬಂದು ಬೆಲ್ಲಾ ವಿಟಾ ಗ್ಲಾಮ್ ವುಮೆನ್, ಅಂಡ್ ಥರ್ಡ್ ಡೇಟ್ ವುಮೆನ್, ಅಂಡ್ ಫೋರ್ತ್ ಒನ್ ಈಸ್ ಸೆನೋರಿಟಾ ವುಮೆನ್. ಸೊ ಇಂಡಿವಿಜುವಲಿ ನಾನು ಈಚ್ ಪರ್ಫ್ಯೂಮ್ ಬಗ್ಗೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಫಸ್ಟ್ ವಿಲ್ ಟ್ರೈ ಇಟ್ ಔಟ್ ದಿಸ್ ರೋಸ್ ವುಮೆನ್. ಸೊ ನೋಡಿ, ಸೋ ಹ್ಯಾಂಡಿ. ಫಸ್ಟ್ ಆಫ್ ಆಲ್ ನಾನು ಈ ಪ್ರಾಡಕ್ಟ್ ಬಗ್ಗೆ ಏನು ತುಂಬಾ ಇಷ್ಟ ಆಗಿತ್ತು ಅಂದ್ರೆ, ಇಟ್ ಈಸ್ ಸೋ ಟೈನಿ, ಸೋ ಹ್ಯಾಂಡಿ. ನಾವು ಇದನ್ನ ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಅಂಡ್ ಅಫ್ಕೋರ್ಸ್ ಕಾಸ್ಟ್ ಎಫೆಕ್ಟಿವ್ ಕೂಡ ಅಂಡ್ ಅಫೋರ್ಡಬಲ್ ಕೂಡ. ಇಫ್ ಯು ಲೈಕ್ ಫ್ಲೋರಲ್ ಕೈಂಡ್ ಆಫ್ ಫ್ರೇಗ್ರೆನ್ಸ್ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್ ಬೆಲ್ಲಾ ವಿಟಾ ಲಕ್ಸುರಿ ಪರ್ಫ್ಯೂಮ್. ಸೊ ಫಸ್ಟ್ ರೋಸ್ ವುಮೆನ್, ಇದರ ಸ್ಮೆಲ್ ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ. 1 ಪಂಪ್ ಅಷ್ಟು ಸಾಕು. ಓ ನಿಜ ತುಂಬಾ 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 ಚೆನ್ನಾಗಿದೆ. ಈ ಎಲ್ಲಾನ ನಾವು ಈ ರೋಸ್ ಗಾರ್ಡನ್ ಎಲ್ಲಾನ ಪಾಸ್ ಆದ್ರೆ ಅಥವಾ ಗಾರ್ಡನ್ ಅಲ್ಲಿ ಹೋದ್ರೆ ಹೇಗೆ ಆ ಫ್ರೆಶ್ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಹಾಗಿದೆ. ನಿಮ್ಗೇನಾದ್ರೂ ಈ ಫ್ಲೋರಲ್ ಕೈಂಡ್ ಆಫ್ ಪರ್ಫ್ಯೂಮ್ ಇಷ್ಟ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ತುಂಬಾ ಲೈಟ್ ವೇಟ್ ಇದೆ, ತುಂಬಾ ಸಟಲ್ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಗ್ಲಾಮ್ ವುಮೆನ್. ನನಗೆ ಬಾಟಲ್ ಸಖತ್ ಖುಷಿ ಅನಿಸ್ತಾ ಇದೆ. ಸೊ ಪರ್ಸಲ್ ಎಲ್ಲೋ ಒಂದ್ ಕಡೆ ಇಟ್ಕೊಬಿಡ್ಬೋದು, ಅಷ್ಟು ಚಿಕ್ಕದಾಗಿದೆ, ಎಲ್ಲೋದ್ರೂ ನಾವು ಕ್ಯಾರಿ ಮಾಡ್ಬೋದು. ಲೆಟ್ಸ್ ಚೆಕ್ ಫ್ರೇಗ್ರೆನ್ಸ್. ಸೊ ರೋಸ್ ಬಂದು ಕಂಪ್ಲೀಟ್ ಫ್ರೆಶ್ ರೋಸಿ ಪೆಟಲ್ಸ್ ಫ್ಲೇವರ್ಡ್ ಇತ್ತು. ಸೊ ವೆರಿ ಲೈಟ್ ಅಂಡ್ ಮೈಲ್ಡ್ ಅನ್ಸ್ತು. ಲೆಟ್ಸ್ ಚೆಕ್ ದಿಸ್. ಹೆಸರಲ್ಲೇ ಗ್ಲಾಮ್ ಇದೆ, ಗ್ಲಾಮರಸ್ ಹೌದಾ ಅಲ್ವಾ ಅಂತ ನೋಡೋಣ. ಇಲ್ಲಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಓ ತುಂಬಾ 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 ಚೆನ್ನಾಗಿದೆ. ಸಮ್ ಕೈಂಡ್ ಆಫ್ ಫ್ರೂಟಿ ಫ್ಲೇವರ್. ನೀವೇನಾನ ಯಾವ್ದನ್ನ ಔಟಿಂಗ್ ಪಾರ್ಟಿ ಗಿರ್ಟಿ ಅಂತ ಅಥವಾ ಈ ನ್ಯೂ ಇಯರ್ ಪಾರ್ಟಿ ಅದು ಇದು ಅಂತ ಎಲ್ಲ ಹೊರಗಡೆ ಹೋಗ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಪರ್ಫ್ಯೂಮ್ ನೀವು ಟ್ರೈ ಮಾಡಲೇಬೇಕು. ಅಂಡ್ ನೆಕ್ಸ್ಟ್ ಬಂದು ಈಗ ಡೇಟ್ ವುಮೆನ್. ಈ ಫ್ರೇಗ್ರೆನ್ಸ್ ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ. ಬಾಟಲ್ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸಿ ಆಗಿದೆ. ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, 1 ಪಂಪ್ಗೆ ಎಷ್ಟು ಸ್ಪ್ರೇ ಮಾಡ್ಕೋಬಹುದು ಅಂತ. ಸೊ ಓ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಕಂಪ್ಲೀಟ್ ಫ್ರೂಟಿ ಫ್ಲೇವರ್ ಅನ್ಸುತ್ತೆ. ಅಂಡ್ ಆ ಎರಡಕ್ಕಿಂತ ಈ ಪರ್ಫ್ಯೂಮ್ ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ. ಅಂಡ್ ರಿವ್ಯೂ ಪ್ರಕಾರ ಇನ್ಸ್ಟಾಲಿ ರೀಲ್ಸ್ ಅಲ್ಲೆಲ್ಲ ಸೊ ಫಸ್ಟ್ ಪ್ಲೇಸ್ ಗೋಸ್ ಟು ದಿಸ್ ಡೇಟ್ ವುಮೆನ್ ಪರ್ಫ್ಯೂಮ್ಗೆ ಬಿಕಾಸ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಐದರ್ ಡೇಟ್ ವುಮೆನ್ ಅಥವಾ ಸೆನೋರಿಟಾ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಹೇಳದ್ನೆಲ್ಲ ಫ್ರೂಟಿ ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ಇಫ್ ಸ್ಪೆಷಲ್ ಮೂಮೆಂಟ್ ಆಫ್ ಯುವರ್ಸ್ ಅಥವಾ ನಿಮ್ಮ ಸ್ಪೆಷಲ್ ಡೇ ಇದ್ರೆ ಡೆಫಿನೆಟ್ ಆಗಿ ಈ ಪರ್ಫ್ಯೂಮ್ ನೀವು ಟ್ರೈ ಮಾಡಲೇಬೇಕು. ಅಂಡ್ ಅಫ್ಕೋರ್ಸ್ ಐ ಬೆಟ್ ಯು, ನೀವು ಈ ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನ ಕೇಳ್ತಾರೆ ಯಾವ ಪರ್ಫ್ಯೂಮ್ ಯೂಸ್ ಮಾಡಿರೋದು ನೀವು ಅಂತ. ಅಷ್ಟು ಆಸಮ್ ಆಗಿದೆ, ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಆಗಿದೆ. ಅಂಡ್ ಅಫ್ಕೋರ್ಸ್ ಸ್ಮೆಲ್ ಈಸ್ ಜಸ್ಟ್, ನಾನು ಹೇಳ್ತಿದ್ದೀನಲ್ಲ, ಸ್ಮೆಲ್ ಈಸ್ ಜಸ್ಟ್ ವಾವ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಫಂಕ್ಷನ್ ವೇರ್ ಯು ಶುಡ್ ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ನಿಮ್ಗೆ ಏನಾನ ಇದ್ರೆ
ಡೆಫಿನೆಟ್ಲಿ ಈ ಪರ್ಫ್ಯೂಮ್ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ನಮ್ಮ ಲಾಸ್ಟ್ ಪರ್ಫ್ಯೂಮ್ ಸೆನೋರಿಟಾ ವುಮನ್ ಅಂತ. ಇದು 20 ml ಬಾಟಲ್. ಆ್ಯಂಡ್ ಸಿ ದ ಬಾಟಲ್ ಹೌ ಕ್ಯೂಟ್ ಇಟ್ ಇಸ್. ಆ್ಯಂಡ್ ಕೋರ್ಸ್ ನಾನು ಹೇಳೋದು ಮತ್ತೆ ಡೇಟ್ ವುಮನ್ ಬಾಟಲ್ ಕೂಡ ತುಂಬ ಚೆನ್ನಾಗಿದೆ. ಎರಡು ಸಿಕ್ಕಾಪಟ್ಟೆ ಕ್ಲಾಸಿ ಆಗಿದೆ. ನೀವು ನೋಡ್ಬೋದು ಶೇಡ್ಸ್ ಎಷ್ಟು ಚೆನ್ನಾಗಿದೆ. ಸೊ ಒನ್ ಈಸ್ ಸಂಬೆ ಪೇಲ್ ಪಿಂಕ್ಗೆ ಪರ್ಪಲ್ ಶೇಡ್ ಇದೆ, ಡಾರ್ಕ್ ಪರ್ಪಲ್ ಶೇಡ್. ಆ್ಯಂಡ್ ಇನ್ನೊಂದಕ್ಕೆ ಪೇಲ್ ಪಿಂಕ್ಗೆ ಡಾರ್ಕ್ ಪಿಂಕ್ ಶೇಡ್. ತುಂಬ ಕ್ಲಾಸಿಯಾಗಿ ಅನ್ಸುತ್ತೆ, ಸಖತ್ ಖುಷಿ ಆಗುತ್ತೆ. ಬಾಟಲ್ ನೋಡಿದ್ರೆ ಖುಷಿ ಆಗ್ಬಿಡ್ತು ನನಗೆ. ಆ್ಯಂಡ್ ನಾವು ಲೆಟ್ಸ್ ಟ್ರೈ ಔಟ್ ದಿಸ್ ಸೆನೋರಿಟಾ ಪರ್ಫ್ಯೂಮ್. ಓಹ್, ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಮ್ ಕೈಂಡ್ ಆಫ್ ಫ್ಲೋರಲ್ ಫ್ರೂಟಿ ಮಧ್ಯದಲ್ಲಿದೆ. ಇದು ತುಂಬಾ ನಾವು ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿರಲ್ಲ. ಬಟ್ ನೀವೇನ ವರ್ಕಿಂಗ್ ಇದ್ರೆ ಡೈಲಿ ನಿಮ್ಮ ರುಟೀನ್ ಆಗಿ ಈ ಪರ್ಫ್ಯೂಮ್ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಇಫ್ ಯು ಆರ್ ವರ್ಕಿಂಗ್ ವುಮೆನ್, ಹೊರಗಡೆ ಆಫೀಸ್ ಅಥವಾ ಎನಿ ಪ್ರೊಫೆಷನ್, ನೀವು ಡೆಫಿನೆಟ್ಲಿ ಈ ಪರ್ಫ್ಯೂಮ್ ಡೈಲಿ ಯೂಸ್ ಮಾಡ್ಬೋದು. ಐ ಕ್ಯಾನ್ ಸಜೆಸ್ಟ್ ಯು. ನಾಲ್ಕರಲ್ಲೂ ತುಂಬಾ ಸ್ಟ್ರಾಂಗ್ ಅನ್ಸಿದ್ದು ನನಗೆ ಈ ಡೇಟ್ ವುಮನ್ ಅಂತ ಹೇಳಿದೆ. ನಾನು ಆಲ್ರೆಡಿ ಹೇಳಿದೆ, ಇಫ್ ಇಟ್ ಈಸ್ ಅ ಸ್ಪೆಷಲ್ ಡೇ ಫಾರ್ ಯು ದೆನ್ ಡೆಫಿನೆಟ್ಲಿ ಯೂಸ್ ದಿಸ್. ನೀವೇನ ಆಫೀಸ್ ಗೋಯಿಂಗ್ ಅಂದ್ರೆ ಹೊರಗಡೆ ವರ್ಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಪರ್ಫ್ಯೂಮ್ ಅಂದ್ರೆ ಸೆನೋರಿಟಾ ನೀವು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ತುಂಬಾ ಮೈಲ್ಡ್ ಆಗಬೇಕು, ಸ್ವಲ್ಪ ಫ್ಲೋರಲ್ ಕೈಂಡ್ ಆಫ್ ಫ್ರೇಗ್ರೆನ್ಸ್ ಬೇಕು ಅಂದ್ರೆ ಈ ಎರಡೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ರೋಸ್ ಈಸ್ ವೆರಿ ಮೈಲ್ಡ್ ಅಂಡ್ ರಿಫ್ರೆಶಸ್ ಯುವರ್ ಮೂಡ್. ಅಂಡ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ಗ್ಲಾಮಿಟಸ್. 4 ಡಿಫ್ರೆಂಟ್ ಕೈಂಡ್ ಆಫ್ ಪರ್ಫ್ಯೂಮ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋದು ನೀವು ಚೂಸ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋಲಿ ನಾನು ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ದಂತ 2 ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದೆ. ಒಂದು ಬಂದು ಎಮ್-ಕೆಫಿನ್ ಲಕ್ಸುರಿಯಸ್ ಬಾಡಿ ಪರ್ಫ್ಯೂಮ್, ಲಾಂಗ್ ಲಾಸ್ಟಿಂಗ್ ವೆರಿ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್, 10 on 10 ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಈ ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೀನಿ. ಅಂಡ್ ಅಫ್ಕೋರ್ಸ್ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಲ್ಲಿ ಇನ್ನೊಂದು ಮಾತಿಲ್ಲ. ಬಟ್ ಲಾಂಗ್ ಲಾಸ್ಟಿಂಗ್ ಫ್ರೇಗ್ರೆನ್ಸ್ ಇದೆಯಾ ಇಲ್ವಾ ಅನ್ನೋ ಫೀಡ್ಬ್ಯಾಕ್ ಮಾತ್ರ ನಾನು ಅಪ್ಕಮಿಂಗ್ ವಿಡಿಯೋಲಿ ಕೊಡ್ತೀನಿ. ಇನ್ನೊಂದು ಪ್ರಾಡಕ್ಟ್ ಬಂದು ಬೆಲ್ಲಾ ವಿಟಾ ಲಕ್ಸುರಿ ಪರ್ಫ್ಯೂಮ್ ಸೆಟ್. ನಾನು ಆಗಲೇ ಹೇಳಿದೆ, ನೀವು ಯಾರಿಗಾನ ಗಿಫ್ಟ್ ಕೊಡಬೇಕಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅಫೋರ್ಡಬಲ್ ಕೂಡ. ಆ್ಯಂಡ್ ಆಲ್ ದ ಮಿನಿ ಪರ್ಫ್ಯೂಮ್ಸ್ ಆಫ್ ಡಿಫ್ರೆಂಟ್ ಫ್ಲೇವರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 3 ಪರ್ಫ್ಯೂಮ್ ಈ ಫ್ಲೋರಲ್ ಫ್ರೂಟಿ ಅಥವಾ ಸಿಟ್ರಸ್ ಕೈಂಡ್ ಆಫ್ ಫ್ರೇಗ್ರೆನ್ಸ್ ಇದೆ, ಮೈಲ್ಡ್ ಆಗಿದೆ. ಆ್ಯಂಡ್ 1 ಪರ್ಫ್ಯೂಮ್ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ. ಅಫ್ಕೋರ್ಸ್ ಫ್ಲೇವರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಮ್ಮ ಸುತ್ತಮುತ್ತ ಇರೋರು ಡೆಫಿನೆಟ್ಲಿ ಕೇಳ್ತಾರೆ ಯಾವ ಪರ್ಫ್ಯೂಮ್ ನೀವು ಯೂಸ್ ಮಾಡ್ತಿರೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾನು 2 ಪ್ರಾಡಕ್ಟ್ ಬಗ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ರಿವ್ಯೂ ಮಾಡ್ತೀನಿ ಅಂತ. ಸೊ ಪ್ರಾಡಕ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಮ್-ಕೆಫಿನ್ ಇಸ್ ಜಸ್ಟ್ ಇನ್ನೊಂದು ಮಾತಿಲ್ಲ. ಅದು ಲಾಂಗ್ ಲಾಸ್ಟಿಂಗಾ ಇಲ್ವಾ ನಾನು ಹೇಳ್ದಂಗೆ ಅಪ್ಕಮಿಂಗ್ ವಿಡಿಯೋಲಿ ಫೀಡ್ಬ್ಯಾಕ್ ಕೊಡ್ತೀನಿ. ಆ್ಯಂಡ್ ಬೆಲ್ಲಾ ವಿಟಾ ಲಕ್ಸುರಿ ಪರ್ಫ್ಯೂಮ್ ಸೆಟ್ ಜಸ್ಟ್ ಫಾರ್ 499. ತುಂಬ ಚೆನ್ನಾಗಿದೆ. ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.